ಈ ವಿಡಿಯೋ ನೋಡ್ತಿರ್ತಕ್ಕಂಥ ಎಲ್ರಿಗೂ ನಮಸ್ಕಾರ. ಈ ವಿಡಿಯೋದಲ್ಲಿ ಕುಣೆಬೆಳಕೆರೆ ಗ್ರಾಮದ ಪವಾಡ ಪುರುಷನಾದ ಶ್ರೀ ವೀರಾಂಜನೇಯ ಸ್ವಾಮಿಯವರ ದಿವ್ಯ ಚರಿತ್ರೆ ಹಾಗೂ ಅವರ ಅದ್ಭುತ ಪವಾಡಗಳ ಕಥೆಯನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳಲಿದ್ದೇವೆ. ಬಹಳ ವರ್ಷಗಳ ಹಿಂದೆ ಒಂದು ಚಿಕ್ಕ ಗ್ರಾಮವಿತ್ತು. ಆ ಗ್ರಾಮದ ಜನರು ಸಂತೋಷ, ನೆಮ್ಮದಿ, ಸೌಹಾರ್ದತೆಯಿಂದ ಜೀವನ ನಡೆಸುತ್ತಿದ್ದರು. ಎಲ್ಲರೂ ಒಗ್ಗಟ್ಟಿನಿಂದ ಸುಖ ಶಾಂತಿಯಿಂದ ಬದುಕುತ್ತಿದ್ದರು. ಆದರೆ ಒಂದು ದಿನ ನಡೆದ ದುರ್ಘಟನೆಯೊಂದು ಅವರ ಜೀವನದಲ್ಲಿ ದೊಡ್ಡ ತಿರುವನ್ನುಂಟು ಮಾಡಿತು. ಆ ಘಟನೆಯ ನಂತರ ಆ ಊರಿನ ಜನರ ಕಷ್ಟದ ದಿನಗಳು ಆರಂಭವಾದವು. ಅಂತಹ ಸಂದರ್ಭದಲ್ಲಿ ಆ ಹಳ್ಳಿಯಲ್ಲಿ ಶ್ರೀ ಪವಾಡ ಪುರುಷ ವೀರಾಂಜನೇಯ ಸ್ವಾಮಿಯವರು ಸ್ವಯಂ ಉದ್ಭವಿಸಿದರು. ಈ ದಿವ್ಯ ಅವತಾರವನ್ನು ಕಂಡ ಗ್ರಾಮದ ಜನರು ಆಶ್ಚರ್ಯಚಕಿತರಾಗಿ ಭಕ್ತಿ ಭಾವದಿಂದ ತುಂಬಿ ಹೋದರು. ಎಲ್ಲರೂ ಒಂದೆಡೆ ಸೇರಿ ನಮ್ಮ ಕಷ್ಟಗಳನ್ನು ಕಂಡು ಶ್ರೀ ಸ್ವಾಮಿಯವರೇ ನಮ್ಮ ಗ್ರಾಮದಲ್ಲಿ ಉದ್ಭವಿಸಿ ನಮ್ಮನ್ನು ಕಾಪಾಡಲು ಬಂದಿದ್ದಾರೆ ಎಂದು ಸಂತೋಷದಿಂದ ಮಾತಾಡಿಕೊಂಡರು. ಬಳಿಕ ಗ್ರಾಮದ ಎಲ್ಲಾ ಜನರು ಅಪಾರ ಭಕ್ತಿ ಮತ್ತು ಶ್ರದ್ಧೆಯಿಂದ ಶ್ರೀ ಪವಾಡ ಪುರುಷ ಶ್ರೀ ವೀರಾಂಜನೇಯ ಸ್ವಾಮಿಯವರಿಗೆ ಸಾಷ್ಟಾಂಗ ನಮಸ್ಕಾರ ಸಲ್ಲಿಸಿ ತಮ್ಮ ಭಕ್ತಿಯನ್ನು ಸಮರ್ಪಿಸಿ ಪ್ರಾರ್ಥಿಸಿದರು. ಶ್ರೀ ಪವಾಡ ಪುರುಷ ವೀರಾಂಜನೇಯ ಸ್ವಾಮಿಯವರು ಉದ್ಭವಿಸಿದ ಮರುಕ್ಷಣದಿಂದ ಆ ಗ್ರಾಮವು ಸಮೃದ್ಧ ಮಳೆ ಹಾಗೂ ಉತ್ತಮ ಬೆಳೆಗಳಿಂದ ಧನ್ಯವಾಯಿತು. ಗ್ರಾಮದ ಜನರು ಸುಖ, ಶಾಂತಿ ಮತ್ತು ಸಮೃದ್ಧಿಯಿಂದ ಜೀವನ ನಡೆಸತೊಡಗಿದರು. ತಮ್ಮ ಈ ಸುಖ ಸಮೃದ್ಧಿಯ ಬದುಕು ತಮ್ಮ ಆರಾಧ್ಯ ದೈವವಾದ ಶ್ರೀ ಪವಾಡ ಪುರುಷ ಶ್ರೀ ವೀರಾಂಜನೇಯ ಸ್ವಾಮಿಯವರ ದಿವ್ಯ ಕೃಪೆಯ ಫಲವೆಂದು ಅರಿತ ಗ್ರಾಮಸ್ಥರೆಲ್ಲರೂ ನಮ್ಮ ಪ್ರೀತಿಯ ಸ್ವಾಮಿಗೆ ನಮ್ಮ ಕೃತಜ್ಞತೆ ಮತ್ತು ಭಕ್ತಿಯ ಸಂಕೇತವಾಗಿ ಒಂದು ಪವಿತ್ರ ದೇವಾಲಯವನ್ನು ನಿರ್ಮಿಸೋಣ ಎಂದು ಸಂಕಲ್ಪ ಮಾಡಿದರು. ಅದೇ ಸಂಕಲ್ಪದಂತೆ ಆ ಊರಿನ ಜನರೆಲ್ಲ ಒಟ್ಟಾಗಿ ಆ ಊರಿನ ಶ್ರೀ ವೀರಾಂಜನೇಯ ಸ್ವಾಮಿಯವರಿಗೆ ಭವ್ಯವಾದ ದೇವಾಲಯವನ್ನು ನಿರ್ಮಿಸಿದರು. ಈ ದೇವಾಲಯವು ಪರಿಪೂರ್ಣಗೊಂಡ ನಂತರವು ಶ್ರೀ ಪವಾಡ ಪುರುಷ ಶ್ರೀ ವೀರಾಂಜನೇಯ ಸ್ವಾಮಿಯವರು ಗ್ರಾಮದ ಅಧಿದೇವತೆಯಾಗಿ ಸದಾ ಗ್ರಾಮವನ್ನು ಕಾಪಾಡುತ್ತಾ ತನ್ನ ದಿವ್ಯ ಸಾನ್ನಿಧ್ಯವನ್ನು ಅನುಗ್ರಹಿಸುತ್ತಾ ಬಂದ ಅವರ ದಿವ್ಯ ಕೃಪೆ ಮತ್ತು ಆಶೀರ್ವಾದದಿಂದ ಗ್ರಾಮವು ಸದಾ ಸುಭದ್ರತೆ, ಶಾಂತಿ ಹಾಗೂ ಸಮೃದ್ಧಿಯನ್ನು ಕೂಡಿದ ಪವಿತ್ರ ಕ್ಷೇತ್ರವಾಗಿ ಉಳಿಯಿತು. ಶ್ರೀ ಪವಾಡ ಪುರುಷ ವೀರಾಂಜನೇಯ ಸ್ವಾಮಿಯವರು ಗ್ರಾಮಸ್ಥರು ತಮ್ಮ ಮೇಲೆ ಸಂಪೂರ್ಣ ನಂಬಿಕೆ ಮತ್ತು ಅಚಲ ಭಕ್ತಿಯನ್ನು ಇಟ್ಟುಕೊಂಡಿರುವುದನ್ನು ಕಂಡು ಅವರಿಗೆ ಸಕಲ ಶುಭವನ್ನು ಅನುಗ್ರಹಿಸಿ ಆ ಗ್ರಾಮವನ್ನು ಸದಾಕಾಲ ರಕ್ಷಿಸುವ ಸಂಕಲ್ಪ ಮಾಡಿದರು. ಇತಿಹಾಸದಲ್ಲಿ ಈ ಊರಿನ ಆಂಜನೇಯನ ಬಗ್ಗೆ ಮತ್ತೊಂದು ಘಟನೆ ಉಲ್ಲೇಖವಾಗಿದೆ. ಶ್ರೀ ಪವಾಡ ಪುರುಷ ವೀರಾಂಜನೇಯ ಸ್ವಾಮಿಯವರು ಪ್ರತಿದಿನ ರಾತ್ರಿ ತನ್ನ ಕುದುರೆಯ ಮೇಲೇರಿ ಗ್ರಾಮದ ಸುತ್ತ ಸಂಚರಿಸಿ ಗ್ರಾಮವನ್ನು ಕಾಪಾಡಿ ರಕ್ಷಿಸಲು ಕಾಯುತ್ತಾ ನಿಂತಿದ್ದರು ಎಂಬುದು ಅದೇ ನಂಬಿಕೆ ಇಂದಿಗೂ ಕೂಡ ನಡೆದು ಬಂದಿದೆ. ಆ ಸಮಯದಲ್ಲಿ ಸ್ವಾಮಿಯವರು ಮರಳಿ ದೇವಸ್ಥಾನಕ್ಕೆ ಆಗಮಿಸುವವರೆಗೆ ಆ ದೇವಸ್ಥಾನದ ಅರ್ಚಕರು ದೇವಸ್ಥಾನದಲ್ಲಿಯೇ ಭಕ್ತಿ ಭಾವದಿಂದ ಕಾಯುತ್ತಿದ್ದರು ಎಂಬುದು. ಹಾಗೆ ಸ್ವಾಮಿಯ ಇನ್ನೊಂದು ಪವಾಡವನ್ನು ಕೇಳಿದರೆ ನೀವು ಬೆರಗಾಗುತ್ತೀರಿ. ಆ ವಿಡಿಯೋ ಪಾರ್ಟ್ 2 ಅಲ್ಲಿ ಬರುತ್ತೆ. ನಿಮಗೆ ಪಾರ್ಟ್ 2 ವಿಡಿಯೋ ಬೇಕಿದ್ದರೆ ಶ್ರೀ ವೀರಾಂಜನೇಯ ಸ್ವಾಮಿ ಚಾನೆಲ್ ಅನ್ನು ಫಾಲೋ ಮಾಡಿ. ಧನ್ಯವಾದಗಳು.